ಸಮಸ್ಯೆ ಆಗ್ತಾ ಇದೆ, 35,000 ಕೋಟಿ ಬಾಕಿ ಇದೆ, ಸರ್ಕಾರ ಅದನ್ನು ಬಿಡುಗಡೆ ಮಾಡ್ಲಿ ಅಂತ. ಬಟ್ ಎಷ್ಟು ಪರ್ಸೆಂಟ್ ಕೇಳ್ತಿದ್ದಾರೆ? NOC ಬಿಡುಗಡೆಗೆ ಎಷ್ಟು ಪರ್ಸೆಂಟ್ ಕೇಳ್ತಾ ಇರೋದು? ನೋಡಿ ಅಮ್ಮ, ನಾನು ಹೇಳ್ತಿರೋದು LOC ಬಿಡುಗಡೆಗೆ ನಾನು ಹೇಳ್ತಾ ಇದ್ದೀನಿ ಹೆಚ್ಚಿನ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು, DCM ಅವರು, ಮಾನ್ಯ ಸಚಿವರುಗಳು ಅದನ್ನ ನಿಲ್ಲಿಸಬೇಕು. ತಕ್ಷಣವೇ ನಿಲ್ಲಿಸುವಂತ ಕೆಲಸ ಮಾಡಬೇಕು. ಸೀನಿಯಾರಿಟಿ ಮೇಂಟೈನ್ ಮಾಡಬೇಕು. ನಮ್ದು ಅಷ್ಟೇ ಡಿಮ್ಯಾಂಡ್. ಆಮೇಲೆ ಸಣ್ಣ ಕಾಂಟ್ರಾಕ್ಟರ್ಗಳು, ಇದು ಪರ್ಟಿಕ್ಯುಲರ್ ವೆರಿ ಸೀರಿಯಸ್ ಪ್ರಾಬ್ಲಮ್. ಕನ್ಸಿಡರ್ ಮಾಡ್ತಿಲ್ವಲ್ಲ, ನೀವು ಹೇಳ್ದಂಗೆ ಸಣ್ಣ ಮಧ್ಯಮ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡ್ತಿದೆ ಸರ್ಕಾರ ಅಂತ. ಸ್ಪೆಷಲ್ LOC ಮೂಲಕ ಪ್ರಭಾವಿ ಗುತ್ತಿಗೆದಾರರಿಗೆ ಹಣ ಹೋಗ್ತಾ ಇದೆ. ಹೌದಮ್ಮ, ಸತ್ಯ. ಎಸ್, ಕರೆಕ್ಟ್. ಅದು ಎಸ್ ಸರ್, ಹೇಳಿ ಪ್ಲೀಸ್. ಆಕ್ಚುಲಿ ನಾನು ನಿಮ್ಗೆ ಹೇಳ್ತಿರೋದು ಇದು ಸತ್ಯ. ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದೀನಿ ಕೇಳಿ. ಗುಂಡಿ ಮುಚ್ಚುವಂತ ಕಾರ್ಯಕ್ರಮ ಯಾರಮ್ಮ ಮಾಡೋದು? ಸಣ್ಣ ಕಾಂಟ್ರಾಕ್ಟರ್ಗಳು ಮಾಡ್ತಾ ಇರೋದಲ್ವಮ್ಮ. ಅವರು ಏನ್ ಗೊತ್ತಾ, ನಮ್ಮ ನಗರದ್ದು, ನಮ್ಮ ಊರಿಂದು, ನಮ್ಮ ಜಿಲ್ಲೆದು, ನಮ್ಮ ಸ್ಟೇಟ್ ಇಂದು, ನಮ್ಮ ಇಲಾಖೆ ಮರ್ಯಾದೆ ಉಳಿಸ್ತೀವಿ ನಾವು ಗುಂಡಿ ಮುಚ್ಚಿಬಿಟ್ಟು. ಅವ್ರಿಗೆ ಪೇಮೆಂಟ್ ಮಾಡ್ತಾ ಇಲ್ಲ ಇದುವರೆಗೂ ಮಾನ್ಯ ಸಚಿವರು. ಯಾಕೆ ಮಾಡ್ತಾ ಇಲ್ಲ? ಮಂಜುನಾಥ್ ಅವರೇ, 2 ವರ್ಷದಿಂದ ಪತ್ರ ಬರೀತಿದ್ದೀರಿ, 2 ವರ್ಷದಿಂದ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ. ಸರ್ಕಾರ ಮತ್ತು ಗುತ್ತಿಗೆದಾರರ ಸಂಘದ ನಡುವೆ ಸಂಘರ್ಷ ಪ್ರತಿ ಬಾರಿ ವಿಷಯ ಮುನ್ನೆಲೆಗೆ ಬಂದಾಗ ವಾಟ್ ನೆಕ್ಸ್ಟ್? ಹಾಗಾದ್ರೆ ಮುಂದೆ ಏನ್ ಮಾಡ್ತೀರಿ? ಏನ್ ಮಾಡ್ಬೇಕಂತಿದೆ? ವಾಟ್ ನೆಕ್ಸ್ಟ್ ನಾವೇನ್ ಗೊತ್ತಾ, ಜನಕ್ಕೆ ತೀರ್ಮಾನಕ್ಕೆ ಬಿಡ್ತೀವಿ ನಾವು ಅಷ್ಟೇ. ನೆಕ್ಸ್ಟ್ ಏನ್ ಗೊತ್ತಾ, ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮ ಸಹಕಾರ ತಗೊಂಡು ನಾವು ಏನೇನ್ ನಡೀತಿದೆ ಅಂತ, ಆಕ್ಚುಲ್ ಆಗಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲ ಓಪನ್ ಆಗಿ ಬರುವಂತ ಇದು ಕಾಲ ದೂರ ಇಲ್ಲ ಅಂತ ಹೇಳಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಏನ್ ರೀಸನ್ ಅಂತೀರಿ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನೋದು, 35,000 ಕೋಟಿ ಹಣ ಸಂದಾಯ ಆಗ್ತಿಲ್ಲ ಅಂತ ಹೇಳ್ತೀರಾ, ಅಥವಾ ಇಚ್ಛಾಶಕ್ತಿನೇ ಇಲ್ಲ ಅವರಿಗೆ ಸಂದಾಯ ಮಾಡೋದಕ್ಕೆ ಅಂತ ಅಂತೀರಾ? ನೋಡಿ ಅಮ್ಮ, ಅವರು ಈ 2 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ಸುಮಾರು ಸರಿ ಭೇಟಿ ಮಾಡಿದೀವಿ, ಎಲ್ಲಾ ಮಿನಿಸ್ಟರ್ಗಳನ್ನು ಭೇಟಿ ಮಾಡಿದೀವಿ, DCM ಸಾಹೇಬ್ರನ್ನು ಭೇಟಿ ಮಾಡಿದೀವಿ. ನಮಗೆ 2 ವರ್ಷದಿಂದ ಹೇಳ್ಕೊಂತ ಬಂದ್ರು ಹಳೆ ಸರ್ಕಾರ. ಎಷ್ಟು ವರ್ಷದಿಂದ ಇವರು ಹಳೆ ಸರ್ಕಾರ ಅಂತ ಹೇಳ್ತಾರೆ? ಅದು ನಮಗೆ ಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಏಪ್ರಿಲ್ ಅಲ್ಲಿ ನಿಮಗೆ ಬಿಡುಗಡೆ ಮಾಡ್ತೀನಿ ಕಣಪ್ಪ, ನೀನು ಆಯ್ತು ಸಮಾಧಾನ ಮಾಡಿ ಕಳಿಸಿದ್ದಾರೆ. ಮಾರ್ಚ್ 3ನೇ ತಾರೀಕು ಅವ್ರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲಿ 50% ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಕ್ಷನ್ ತಗೊಳ್ಳಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವು ಆಕ್ಷೇಪಣೆ ಮಾಡ್ತಿದೀವಲ್ಲ, ಅದನ್ನ ನಮಗೆ ಸಂಬಂಧಪಟ್ಟ ಸಚಿವರು, ಸೆಕ್ರೆಟರಿಗಳು ಏಪ್ರಿಲ್ ತಿಂಗಳ ಕೊನೆ ಒಳಗಡೆ ಹಣ ರಿಲೀಸ್ ಆಗ್ಬಹುದು, 150% ಅನ್ನೋ ನಿರೀಕ್ಷೆ ಇದೆ ನಿಮ್ಗೆ? ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆಯಮ್ಮ. ಓಕೆ, ಸೊ ಕಾದ್ ನೋಡ್ಬೇಕೀಗ ಅಂತ ಸುಮ್ನಿದ್ದೀರಿ? ಹೌದಮ್ಮ, ಸತ್ಯ. ಅದು ಆಗ್ಲಿಲ್ಲ ಅಂದ್ರೆ ನಾವು ಮುಂದಿಂದ ಏನಾಗಿದೆ ಗೊತ್ತಾ, ಸತ್ಯಾಸತ್ಯತೆ ಜನಗಳ ಮುಂದೆ, ಮಾಧ್ಯಮದ ಮುಖಾಂತರ ಸತ್ಯಾಸತ್ಯತೆ ಜನಗಳ ಮುಂದೆ ಇಡ್ಲಿಕ್ಕೆ ನಾವು ರಾಜ್ಯ ಸಂಘ ಬದ್ಧವಾಗಿದೆಯಮ್ಮ. ಸಚಿವರಿಗೆ ಬರೆದಂತ ಪತ್ರಕ್ಕೆ ಏನಾದ್ರೂ ರಿಯಾಕ್ಷನ್ ಸಿಕ್ಕಿದ್ಯಾ? ನಾವು ಅದನ್ನ ಎಲ್ಲಾ OSDಗಳಿಗೆ ಕಳಿಸಿದೀವಿ, ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಕರೆಕ್ಟ್ ತಲುಪಿಸಿದೀವಿ. ಯಾರು ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಅನಿವಾರ್ಯ ನಿಮ್ಗೆ ಹೆಂಗೋ ಸಿಕ್ಕಿದೆ ಪತ್ರ, ನೀವು ಅಟ್ಲೀಸ್ಟ್ ನಮ್ಮ ಪರವಾಗಿ ನೀವಾರು ಇದೀರಲ್ಲ ಅನ್ನೋ ಒಂದು ಸಮಾಧಾನ. ಈಗ ಗುತ್ತಿಗೆದಾರರ ಸಂಘದ ಪರಿಸ್ಥಿತಿ ಹೇಗಾಗಿದೆ ಹಾಗಾದ್ರೆ? ಬೆಂಕಿಯಿಂದ ಬಾಣಲೆಯಿಂದ ಬೆಂಕಿ ಬಿದ್ದಂಗಾಯ್ತಾ? ಏನೂ ಇಲ್ಲ. ನಮಗೇನ್ ಗೊತ್ತಾ, ಇನ್ನೂ ನಮಗೆ ಇದೆ. ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ DCM ಸಾಹೇಬರು ನಮ್ಮನ್ನ ಕಾರ್ಯಕಾರಿ ಸಮಿತಿಗೆ ಕರೆದ್ಬಿಟ್ಟು ಇರೋ ಸಮಸ್ಯೆನ ಬಗೆಹರಿಸಿದ್ರೆ ನಾವು ನಿಜವಾಗ್ಲೂ ನಾವು ಎಲ್ಲಾ ತರದ್ದು ನಾವು ಧನ್ಯರಾಗ್ತೀವಿ. ಯಾಕಂದ್ರೆ ನಮಗೆ ಸಣ್ಣ ಮತ್ತು ಮಧ್ಯಮ ಕಾಂಟ್ರಾಕ್ಟರ್ಗಳಿಗೆ ನಮಗೆ ಫಸ್ಟ್ ಹಣ ಬಿಡುಗಡೆ ಆಗ್ಲಿ. LOC ಏನ್ ಗೊತ್ತಾ, ನಮ್ಗೆ ಆಕ್ಚುಲಿ GST ಪ್ರಾಬ್ಲಮ್ ಇನ್ನೂ ಸಾಲ್ವ್ ಮಾಡಿಲ್ಲ. ಬೇರೆ ಇಲಾಖೆ, ಬೇರೆ ರಾಜ್ಯದಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ 7-8 ವರ್ಷ ಆಗಿದೆ. ನಮ್ಮ ಇದರಲ್ಲಿ DCM ಸಾಹೇಬರು 3 ಸರಿ ಅಲ್ಲ, CM ಸಾಹೇಬರು 3 ಸರಿ ಕರೆದು ಹೇಳಿದ್ದಾರೆ ನಮ್ಮ ಫೈನಾನ್ಸ್ ಸೆಕ್ರೆಟರಿಗಳಿಗೆ, ಅವ್ರಿಗೆಲ್ಲ. ಆದ್ರೂ ಕೂಡ ಇದುವರೆಗೂ ಸಾಲ್ವ್ ಮಾಡಕ್ ಬರ್ತಿಲ್ಲ. ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು? ಅದು CM ಸಾಹೇಬರು ಆದೇಶ ಮಾಡಿದ್ದಾರೆ. ಮಾರ್ಚ್ 3ನೇ ತಾರೀಕು ಬಂದಿದೆ. ಅಲ್ಲಿ ಹೋಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಫೈನಾನ್ಸ್ ಸೆಕ್ರೆಟರಿಗಳು ತಿಳಿಸಿದ್ದಾರೆ, ನೀವು ಬೇಗ ಸಾಲ್ವ್ ಮಾಡಿ ಕಾಂಟ್ರಾಕ್ಟರ್ ಸಮಸ್ಯೆ, GST ಸಮಸ್ಯೆ. ಅದು ಇದುವರೆಗೂ ಎಲ್ಲಾ ರಾಜ್ಯದಲ್ಲೂ ಮಾಡಿದ್ರು, ನಮ್ಮ ರಾಜ್ಯ ಯಾಕೆ ಮಾಡ್ತಾ ಇಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.